ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿ ಆರ್ ಮೇಕಿಂಗ್ ಪನ್ನೀರ್ ಬಿರಿಯಾನಿ. ಸೊ ಡಿನ್ನರ್ಗೆ ನಾನು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ದಿವಸ ನಾವು ಪನ್ನೀರ್ ತೊಗೊಂಡು ಬಂದಿದ್ರಿ. ಆ್ಯಂಡ್ ದೆನ್ ನಾನು ಅಂದ್ಕೊಂಡೆ ಪನ್ನೀರ್ನಲ್ಲಿ ಅದು ಈ ಥರ ಪನ್ನೀರ್ ಮಂಚೂರಿಯನ್ ಆರ್ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಕರಿ ಆ ಥರ ಮಾಡ್ಕೊಳ್ಳೋಣ ನಾನು ನನ್ನ ಹಸ್ಬೆಂಡ್ ಥಿಂಕ್ ಮಾಡುವಾಗ ವಾಟ್ ವಿಲ್ ಡೂ ಅಂತ ಕೇಳಿದ್ದಕ್ಕೆ ಹಿ ಸೆಡ್ ಡೂ ಪನ್ನೀರ್ ಬಿರಿಯಾನಿ, ಪನ್ನೀರ್ ಪುಲಾವ್ ಅಂತ ಹೇಳಿದ್ರು. ಸೊ ಐ ಮೇಕಿಂಗ್ ಪನ್ನೀರ್ ಪುಲಾವ್. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಪುಲಾವ್ ತೆರೀರೆ. ಸೊ ಇಟ್ಸ್ ಅ ವೆರಿ 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 ಸಿಂಪಲ್ ರೆಸಿಪಿ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ್ಯಸ್ ಆಲ್ವೇಸ್ ದಿಸ್ ಇಸ್ ಮೈ ಪುಲಾವ್ ಕುಕ್ಕರ್ನ ತಗೊಂಡು, ಆ್ಯಂಡ್ ದಿಸ್ ಇಸ್ ಮೈ ಅಕ್ಷಯ ಪಾತ್ರ, ಗೀ ಪಾತ್ರೆ. ಯಾವಾಗಲೂ ನಾನು ಇದರಲ್ಲೇ ತುಪ್ಪ ಇಟ್ಕೊಳೋದು. ಮೊದಲಿಗೆ ನಾನು ತುಪ್ಪ ಬಳಸ್ತಾ ಇದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ 1 ಸ್ಪೂನ್ ತುಪ್ಪ. ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡು ಸಾಟೆ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಬಿಟ್ ಆಫ್ ಆನಿಯನ್ಸ್ whatever you call it ಹಾಕೊಂಡೋಣ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ. ಟುಡೇ ಐ ಆಮ್ ಕಂಪ್ಲೀಟ್ಲಿ ಎಲಿಮಿನೇಟಿಂಗ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಿಕಾಸ್ ಫ್ರೆಶ್ ಆಗಿ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ದಿಸ್ ಇಸ್ ಅ ಕ್ವಿಕ್ ರೆಸಿಪಿ, ಸೊ ಇಟ್ಸ್ ಓಕೆ, ಅದಿಲ್ಲ ಅಂದರೂ ನಡೆಯುತ್ತೆ. ಸೊ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅದಾಗೋಷ್ಟೊತ್ತಿಗೆ 1 ಟೊಮ್ಯಾಟೋನ ನಾನು ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಆನಿಯನ್ನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನಾನು ಬಂದುಬಿಟ್ಟು ವೈಟ್ ಅನಿಯನ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಆಲ್ಸೋ ದ ನಾರ್ಮಲ್ ರೆಡ್ ಅನಿಯನ್ಸ್ ಆಲ್ಸೋ ಹ್ಯಾವ್ ಯೂಸ್ಡ್. ಯು ಗೋಣ ಆ್ಯಡ್ ದ ಸ್ಲೈಸ್ಡ್ ಟೊಮ್ಯಾಟೋಸ್. ಕುಕಿಂಗ್ ಇಸ್ ಫನ್ ಅನ್ಲೆಸ್ ಇಟ್ಸ್ ನಾಟ್ ಸಮ್ಮರ್. ಸೊ ಟೊಮ್ಯಾಟೊ ಸ್ವಲ್ಪ ಸಾಫ್ಟನ್ ಆಗೋಷ್ಟೊತ್ತಿಗೆ ವಿಲ್ ಸ್ಲೈಸ್ ದಿ ಪನ್ನೀರ್ನ ಸ್ಲೈಸ್ ಮಾಡ್ಕೊಂಡು ಬಿಡೋಣ. ರಫ್ಲಿ ಐ ವಿಲ್ ಜಸ್ಟ್ ಚಾಪ್ ಇಟ್. ಅಷ್ಟೇ, ವಿನ್ ನೋ ಪರ್ಟಿಕ್ಯುಲರ್ ಶೇಪ್. ರಫ್ಲಿ ಚಾಪ್ ಮಾಡಿಕೊಂಡು ಐ ವಿಲ್ ಜಸ್ಟ್ ಶಿಫ್ಟ್ ಇಟ್ ಟು ದ ಪ್ಲೇಟ್. ಸೊ ಟಡಾ. ಆಲ್ಸೋ ಕುಕಿಂಗ್ ಮಾಡುವಾಗ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಕ್ಲೀನಿಂಗ್ ಮಾಡಬೇಕು, ಪ್ರಿಪರೇಷನ್ಸ್ ಮಾಡ್ಕೋಬೇಕು. ಸೇಮ್ ಟೈಮ್ ಏನು ಹೇಳೋದು, ವಿಡಿಯೋನೂ ಶೂಟ್ ಮಾಡ್ಕೋಬೇಕು. ದರ್ ಸೋ ಮೆನಿ ಥಿಂಗ್ಸ್ ಟು ಬಿ ಕಾನ್ಸಂಟ್ರೇಟೆಡ್. ಸಮ್ಟೈಮ್ಸ್ ನಾನು ಕುಕಿಂಗ್ ವಿಡಿಯೋ ಮಾಡುವಾಗ ತಲೆನೋವೇ ಬಂದುಬಿಡುತ್ತೆ. ನೆಕ್ಸ್ಟು ಟೊಮ್ಯಾಟೊ ಸ್ವಲ್ಪ ಸಾಫ್ಟನ್ ಆಗಿದೆ. ಸೊ ವಾಟ್ ಆಲ್ ಮಸಾಲ ವಿ ವಾಂಟ್ ಎಲ್ಲನೂ ತೆಗೆದಿಟ್ಕೊಂಡ್ಬಿಡೋಣ. ಟರ್ಮರಿಕ್, ಚಿಲ್ಲಿ ಪೌಡರ್. Without dhania powder I don't do anything. Dhania powder and I have 2 type of garam masala. This is the normal packet garam masala idu. This I got it from Tekadi. You would have seen I'd been to Tekadi. ಅಲ್ಲಿಂದ ತಗೊಂಡು ಬಂದಿರೋದು. ಇದು ಬಂದು ಪಲಾವ್ ಎಲೆ, ಒಂದು ಮರ, ದಟ್ ಚೆಕ್ಕೆ ಮರದಲ್ಲಿ ಎಲೆ ಬಿಡುತ್ತಲ್ಲ, ಆ ಎಲೆನ ಫುಲ್ಲು ಏನು ಹೇಳೋದು ಸನ್ ಡ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿರ್ತಾರೆ. ಸೊ ಇಟ್ ಇಸ್ ಆಲ್ ಇನ್ 1 ಲೀಫ್ ಗರಂ ಮಸಾಲ ಪೌಡರ್. ಸೊ ನಾನು ಒಂದೊಂದು ಟೈಮ್ ಇದನ್ನು ಯೂಸ್ ಮಾಡ್ತೀನಿ, ಒಂದೊಂದು ಟೈಮ್ ಇದನ್ನು ಯೂಸ್ ಮಾಡ್ತೀನಿ. ಬಟ್ ಐ ಲೈಕ್ ದಿಸ್ ದ ನಾರ್ಮಲ್ ಗರಂ ಮಸಾಲ ಟೇಸ್ಟ್ ಬೆಟರ್ ಆಗಿರುತ್ತೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ನಾರ್ಮಲ್ ಗರಂ ಮಸಾಲ ಆ್ಯಂಡ್ ಮೇನ್ಲಿ ಸಾಲ್ಟ್ ಆ್ಯಡ್ ಮಾಡಬೇಕು.
ಸೊ ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ತಳ ಹಿಡಿಯೋ ಥರ ಇದೆ. ಸೊ ಒಂದು ಅರ್ಧ ಅಲ್ಲ, ಒಂದು half a spoon of turmeric powder, 1 and 2 spoon of red chili powder, and then 1 spoon of ಧನಿಯಾ ಪೌಡರ್. ಇಷ್ಟನ್ನು ಹಾಕ್ಕೊಂಡು ವಿ ಹ್ಯಾವ್ ಟು ಸಾಟೆ ಇಟ್. ಗರಂ ಮಸಾಲನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ತಳ ಹಿಡಿತಾ ಇದ್ರೆ ಆ್ಯಡ್ ಅ ಸ್ಪ್ಲಾಶ್ ಆಫ್ ವಾಟರ್. So I'm going to add just a very little bit of water. ಮಸಾಲದು ಫುಲ್ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸುಮ್ಮನೆ ಈ ಥರ ಹುರ್ಕೋಬೇಕು. ಆ್ಯಂಡ್ ಒನ್ಸ್ ದಟ್ ಸ್ಟೆಪ್ ಇಸ್ ಓವರ್, ನಾವು ಗೋಣ ಆ್ಯಡ್ ದ ಪನ್ನೀರ್. ಈ ಪನ್ನೀರ್ನ ಬೇಕಿದ್ರೆ ನೀವು ಗೀ ರೋಸ್ಟ್ ಮಾಡಿಕೊಂಡು ಮ್ಯಾರಿನೇಟ್ ಎಲ್ಲ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸುಮ್ಮನೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಮ್ ಐ ಶೋ ಯು. ಸೊ ಆ್ಯಡ್ ದ ಪನ್ನೀರ್ಸ್. ಒಂದೇ ಒಂದು ಬೀಳ್ತಾ ಇಲ್ಲ. ನಾನಿದು ಎಂಟೈರ್ ಪ್ರೋಸೆಸ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಅಟ್ ವೆರಿ ವೆರಿ ಲೋ ಫ್ಲೇಮಲ್ಲಿ ಮಾಡ್ತಾಯಿದ್ದೀನಿ. ಸೊ ಸಾಟೆ ದ ಪನ್ನೀರ್. ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ಇಟ್ಸ್ ಜಸ್ಟ್ ಅ ಚಾಯ್ಸ್. ನಿಮ್ಗೆ ಏನು ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ಅಲಾಂಗ್ ವಿತ್ ಪನ್ನೀರ್. ನಾನು ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಟು ಗೆಟ್ ಸಮ್ ರೆಸ್ಟೋರೆಂಟ್ ಏನು ಹೇಳೋದು ಆ ಥರ ಟೇಸ್ಟ್ ಬರಲಿ ಅಂತ ಹಾಕೋತಾ ಇದ್ದೀನಿ. ರಿಯಲಿ ನೀಡ್ ಅ ಫ್ಯಾನ್ ಇನ್ ಮೈ ಕಿಚನ್ ಫಾರ್ ಮೀ ಟು ಲವ್ ಕುಕಿಂಗ್. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಐ ಆಮ್ ಗೋನಾ ಆ್ಯಡ್ ರೈಸ್. ಇಸ್ ಇಟ್ ಸೀನ್? ಸೊ ನಾನು ರೈಸ್ನ ಚೆನ್ನಾಗಿ 2-3 ಸತಿ ತೊಳೆದು ನೆನೆಸಿಟ್ಟಿದ್ದೀನಿ. ಸೊ ನೀರನ್ನ ಫುಲ್ ತೆಗೆದುಬಿಟ್ಟು ಐ ಆಮ್ ಜಸ್ಟ್ ಗೋನಾ ಆ್ಯಡ್ ಓನ್ಲಿ ದ ರೈಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ನೀರಲ್ಲಿ ತೊಳೆದಿಡೋಣ. ಕೀಪಿಂಗ್ ಆಲ್ ಥಿಂಗ್ಸ್ ಬ್ಯಾಕ್ ಇನ್ ಟು ಇಟ್ಸ್ ಪ್ಲೇಸ್. ದಟ್ಸ್ ಈವನ್ ಮೋರ್ ಇಂಪಾರ್ಟೆಂಟ್ ಸ್ಟೆಪ್. ಕುಕಿಂಗ್ ಮಾಡ್ತಾ ಅವೆಲ್ಲ ಮಾಡ್ಕೊಬಿಡ್ಬೇಕು. ಓಕೆ ಬನ್ನಿ. ಕರೆಕ್ಟಾಗಿ ನಾವೇನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುವಾಗಲೇ ಯಾರಿಗೋ ಪಟಾಕಿ ಹೊಡಿಬೇಕು ಅನಿಸುತ್ತೆ. ಐ ಡೋಂಟ್ ನೋ ಹೂ ಆರ್ ದಿಸ್ ಪೀಪಲ್. ಆ್ಯಂಡ್ ದೆನ್ ಸ್ವಲ್ಪ ಮೆತ್ತಗೆ ಇದನ್ನ ಇದು ಮಾಡಬೇಕು, ಅನ್ನ ಹೊಡಿದಿಲ್ದಿರಂಗೆ. ನೀವು ಬೇಕಿದ್ದರೆ ಇದನ್ನು ಬೇಕೆಂದರೆ ನೀವು ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೋಬೋದು. ನಾನು ಜನ್ರಲಾಗಿ ಬುಲೆಟ್ ರೈಸಲ್ಲೇ ಮಾಡ್ಕೋತೀನಿ. ಹಾಕ್ಕೊಂಡು ಸ್ವಲ್ಪ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವ, ಸೊ ಅದಕ್ಕೆ ಅದನ್ನ ಸ್ವಲ್ಪ ಹೊತ್ತು ಹಾಗೆ ಮಸಾಲೆ ಜೊತೆ ಫ್ರೈ ಮಾಡಿಕೊಂಡು. ಆ್ಯಂಡ್ ದ ಫೈನಲ್ ಸ್ಟೆಪ್ ಇಸ್ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನ್ ಹಾಕೋತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಅಗತ್ಯ ಇದ್ದರೆ 1.5 ಗ್ಲಾಸ್ ಆಫ್ ರೈಸ್ನ ನೆನೆಸಿಟ್ಟಿದ್ದೀನಿ. ಸೊ ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕೋಬೇಕು. 1 2 3 ಮಿಕ್ಸ್ ಮಾಡ್ಕೊಳ್ಳೋಣ. ಸೈಡಲ್ಲಿರೋದೆಲ್ಲ ಈ ರೀತಿ ಸ್ಲೋಗಿ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಉಮಾ, ಡು ಯು ವಾಂಟ್ ಎ ಟೇಸ್ಟ್ ಆ್ಯಂಡ್ ಲೆಟ್ ಮೀ ನೋ ಸಾಲ್ಟ್ ಹಾಕಬೇಕಾ ಏನೋ ಅಂತ. ಪ್ಲೀಸ್ ಕಮ್. ಉಪ್ಪು ಹಾಕ್ಬೇಕಾ? ಜಾಸ್ತಿ ಉಪ್ಪು ಆಯ್ತಾ? ಏನು ಕತೆ? ಖಾರ? ಫೈನಲ್ ಸ್ಟೆಪ್, 1/4 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಕ್ವಿಕ್ ಮಿಕ್ಸ್ ಕೊಡಿ. ದ ಫೈನಲ್ ಸ್ಟೆಪ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ವಿಷಲ್ ಬಂದರೆ ಸಾಕು. ಆ್ಯಂಡ್ ಐ ಶೋ ಯು ಹೇಗಾಗಿರುತ್ತೆ ಅಂತ. ಆ್ಯಂಡ್ ಆಲ್ಸೋ ಮೈ ಹಸ್ಬೆಂಡ್ ಅಪ್ಪುಗೆ ರೈಸ್ ಇಡ್ತಾ ಇದ್ದಾರೆ. ನೋಡಿ, ಪಟಾಕಿ ಹೊಡೆದಿದ್ದಕ್ಕೆ ಅಪ್ಪು ಫುಲ್ಲು ಭಯ ಪಟ್ಕೊಂಡು ಬಂದಿದ್ದಾನೆ ಇಲ್ಲಿ. ಫಸ್ಟ್ ಥಿಂಗ್ ಫ್ಯಾನ್ ಹಾಕ್ಬಿಡ್ತೀನಿ. ಪಟ್ಟು ಕಂದ, ಏನಾಯಿತು ಬಂಗಾರ? ಯಾರು ಏನು ಮಾಡಿದ್ರು? ಹಾಂ, ಅವರಮ್ಮ ಪಟಾಕಿ ಹೊಡೆದಿದ್ದು? ಯಾರು ಪಟಾಕಿ ಹೊಡೆದಿದ್ದು? ಓಡೆ ಬಂದಿತ್ತು ಹಂಗೋ. ಏನು, ನಾನೇನು ತೊಗೊಂಬಂದಿಲ್ಲ. ಗಿವ್ ಮಿ ಶೇಕ್ ದಿ ಟಂಗೋ. ಅದ ಕೈನ ಹಾಗೆ ನೋಡು, ಲೈಟಾಗಿ ಮೂಸು ನೋಡ್ಕೊಳೋದು. ಕಳ್ಳೋ. ಯಾರಮ್ಮ ಪಟಾಕಿ ಹೊಡೆದಿದ್ದು?
ಭಯ ಆಯಿತಾ ನಿಂಗೆ ಭಯ ಆಯಿತಾ ನಿಂಗೆ ಈ ಕ್ಯಾಮ್ರಾ ಏನು ಅಂತ ಏನು ಭಯ ಇಲ್ಲ ಕಳ್ಳ 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 ಓ ಊಟನೇ ಮಾಡ್ತಾಯಿಲ್ಲ ಸಮ್ಮರ್ಗೆ ನಮ್ಮಪ್ಪು ಊಟನೇ ಮಾಡ್ತಾಯಿಲ್ಲ ಯಾಕೆ ಮಗನೇ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಕುಕ್ಕರ್ ಕೂಗೋ ತನಕ ಕುತ್ಕೊಳ್ಳೋಣ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಹೌ ಇಸ್ ಯಾರ್ ಸಮ್ಮರ್ ಕುಕಿಂಗ್ ಗೋಯಿಂಗ್ ಆನ್ ಎಲ್ಲರೂ ಹೇಳಿ, ಹೌ ಇಸ್ ಇಟ್? ಸೊ ಟಾಕಿಂಗ್ ಅಬೌಟ್ ಅಪ್ಪು, ಯಾರೋ ಪಟಾಕಿ ಹೊಡಿತಾ ಇದ್ದಾರೆ. ಐ ಡೋಂಟ್ ನೋ ಹೂ ಇಸ್ ದ್ಯಾಟ್. ಸುಮ್ಮನೆ ಪಟಾಕಿ ಹೊಡಿಯೋದು. ಐ ಡೋಂಟ್ ನೋ ಹೂ ಇಸ್ ಡೂಯಿಂಗ್ ಆಲ್ ದಿಸ್. ರಿಯಲಿ ವೆರಿ ಅನಾಯಿಂಗ್ ಬಿಕಾಸ್ ಡಸಂಟ್ ಮೇಕ್ ಸೆನ್ಸ್ ಯಾಕೆ ಪಟಾಕಿ ಹೊಡಿತಾ ಇದ್ದಾರೆ ಇವಾಗ ಅಂತ. ಪಾಪ ಅವ್ನು ಭಯ ಪಟ್ಕೊಂಡ್ಬಿಟ್ಟು ಕೆಳಗಡೆ ಕರ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ವಿ ಹ್ಯಾವ್ ಬಾಟ್ ಹಿಮ್ ಡೌನ್. ಜಾಸ್ತಿ ಮಸಾಲ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಇಟ್ಸ್ ಲಿಟಲ್ ಟೂ ಮಚ್ ಮಸಾಲ ಅಂತ ಅನಿಸುತ್ತೆ. ಬಟ್ ಆಫ್ಟರ್ ಯು ಮೇಕ್ ಇಟ್, ನಾನು ಯಾವತ್ತೂ ಪನ್ನೀರ್ ಪುಲಾವ್ ಟ್ರೈ ಮಾಡಿಲ್ಲ. ಐ ಹ್ಯಾವ್ ಡನ್ ಮಶ್ರೂಮ್ ಪುಲಾವ್, ಪಂಪ್ಕಿನ್ ಪುಲಾವ್, ವೆಜಿಟೇಬಲ್ ಪುಲಾವ್, ಟೊಮ್ಯಾಟೊ ರೈಸ್ ಆ್ಯಂಡ್ ಬ್ರಿಂಜ್ ಬೇ ಲೀಫ್ ಪುಲಾವ್. ಅದಕ್ಕೆ ಒಂದು ಪುಲಾವ್ ಇದೆ. ಅದಕ್ಕೇನೆಂದರೆ ಬ್ರಿಂಜ್ ಎಲೆ ಜಾಸ್ತಿ ಪುಲಾವ್ ಬೇ ಲೀಫ್ ಹಾಕಿ ಪಲಾವ್ ಥರ ಮಾಡಿ, ಬ್ರೆಡ್ ಇರುತ್ತಲ್ವ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿ ಮೇಲೆ ಹಾಕಿ ಆ್ಯಂಡ್ ದೆನ್ ವೆನ್ ಯು ಪ್ರೆಷರ್ ಕುಕ್ ಇಟ್, ಅಲ್ಟಿಮೇಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಥಿಂಗ್, ನಾನು ಏನೇ ರೈಸ್ ಐಟಮ್ಸ್ ಮಾಡಿದ್ರು ಕೂಡ ಐ ಆ್ಯಡ್ ಲಿಟಲ್ ಬಿಟ್ ಆಫ್ ಧನಿಯಾ ಪೌಡರ್. ಅದು ಇರಲೇಬೇಕು ನನಗೆ, ಧನಿಯಾ ಪೌಡರ್ ಹಾಕ್ಬಿಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಬಟಾಣಿ ಆರ್ ಇಫ್ ಇಟ್ ಈಸ್ ಟೊಮ್ಯಾಟೊ ರೈಸ್ ಐ ಆ್ಯಡ್ ಅವರೆಕಾಯಿ. ಇಲ್ಲಾಂದರೆ ಜನರಲ್ ಪುಲಾವ್ ಅಂದರೆ ಬಟಾಣಿ ಹಾಕಲೇಬೇಕು. ಅದೇ ನನಗೊಂಥರ ಗುಡ್ ಫೀಲ್, ನೈಸ್, ಚೆನ್ನಾಗಿ ಅನಿಸುತ್ತೆ. ನೋಡೋಣ ಪನ್ನೀರ್ ಪುಲಾವ್ ಹೇಗಾಗಿದೆ. ಪನ್ನೀರ್ ಪುಲಾವ, ಪನ್ನೀರ್ ಬಿರಿಯಾನಿನ, ಪನ್ನೀರ್ ರೈಸಾ, ಯು ಕ್ಯಾನ್ ಕಾಲ್ ಇಟ್ ವಾಟ್ ಎವರ್ ಯು ವಾಂಟ್. ಓನ್ಲಿ ದಟ್ ಮ್ಯಾಟರ್ಸ್ ಇಸ್ ದ ಟೇಸ್ಟ್. ಕೂಲ್ ಆಗಿದೆ ಕುಕ್ಕರ್. ಲೆಟ್ಸ್ ಸಿ. ಓಪನ್ ಮಾಡೋಣ. ಟನ್ ಟಡಾ. ಪನ್ನೀರ್ ಪುಲಾವ್ ಸವಿಯಲು ಸಿದ್ಧ. ಇವತ್ತು ಇಲ್ಲೇ ನಾವು ಕ್ವಿಕ್ಕಾಗಿ ಟೇಸ್ಟಿಂಗ್ ಮಾಡಿಬಿಡೋಣ. ಕುಮಾರ್ ಪ್ಲೀಸ್ ಕಮ್, ಪ್ಲೀಸ್ ಕಮ್ ಆ್ಯಂಡ್ ಸರ್ ಟೇಸ್ಟ್. ಕಮ್ ಪ್ಲೀಸ್ ಕಮ್ ಆ್ಯಂಡ್ ಟೇಸ್ಟ್ ಪುಲಾವ್. ಬಿಸಿ ಬಿಸಿ ಹೋಗ್ತಾ ಇದೆ. ಸ್ಪೂನ್ ಬೇಕಾ? ಪ್ಲೀಸ್ ಇಲ್ಲಿ ಬನ್ನಿ. ಹೇಗಿದೆ? ಆ್ಯಕ್ಷನಲ್ಲೆಲ್ಲ ಹೇಳ್ಬಾರ್ದು. ಸೂಪರ್ ಸೂಪರ್. ಹೌ ಇಸ್ ದ ಟೇಸ್ಟ್? ಆಸಮ್, ಸೂಪರ್ ಆಗಿದೆ. ಇಷ್ಟ ಆಯ್ತಾ? ನಾರ್ಮಲ್ ಪುಲಾವ್ ಥರ ಇದೆಯಾ ಆರ್ ಇಸ್ ಇಟ್ ನೈಸ್? ಹೌ ಇಸ್ ಇಟ್? ಬಿಸಿ. ಓಕೆ, ಎಲ್ಲ ಚೆನ್ನಾಗಿದೆ. ಉಪ್ಪು ಖಾರ ನಾಟ್ ಏನು ಹೇಳೋದು, ಈಸಿ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಭಾವನಾ ಶ್ರೀರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್. ಬಾಯ್.